ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ನಿಮಗೆ ರಾಮ ಮಂದಿರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೇನೆ. ತುಂಬ ವರ್ಷಗಳ ಕನಸು, ತುಂಬ ವರ್ಷಗಳ ಕನಸು, ಅಸಂಖ್ಯಾತ ಕೋಟ್ಯಾಂತರ ಹಿಂದೂಗಳು ಬಹಳ ವರ್ಷಗಳಿಂದ ಕಾಣ್ತಾ ಇರುವ ಕನಸು ಈಗ ನನಸಾಗಿದೆ. ಇದೇ ಜನವರಿಯಲ್ಲಿ ಶ್ರೀರಾಮ ಮಂದಿರ ಓಪನಿಂಗ್ ಆಗ್ತಾ ಇದೆ. ಅದು ಜನವರಿ 22ರಂದು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಈ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ವಿಶೇಷವಾದ ವಿಚಾರಗಳನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೇನೆ. ಇದು 10 ಎಕರೆ ಭೂಮಿಯಲ್ಲಿ ಈ ಮಂದಿರವನ್ನು ನಿರ್ಮಿಸಲಾಗ್ತಾ ಇದೆ. ಉಳಿದ 57 ಎಕರೆಯಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕಾಂಪ್ಲೆಕ್ಸ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಹಿಂದೂಗಳ ಸಂಪ್ರದಾಯ ಹೇಗಿದೆಯೋ ಆ ರೀತಿಯಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗ್ತಾ ಇದೆ. ಈ ದೇವಾಲಯ ಬಾಳಿಕೆ ಬರುವ ಸಲುವಾಗಿ ರಾಜಸ್ಥಾನದ ಬನ್ಸಿ ಪರ್ವತದಿಂದ ತಂದ ಕಲ್ಲುಗಳನ್ನು ಉಪಯೋಗ ಮಾಡಲಾಗ್ತಾ ಇದೆ. ಪ್ರಮುಖ ದೇವಾಲಯದ ಸುತ್ತ 4 ದೇವಾಲಯಗಳಿವೆ. ಫೌಂಡೇಶನ್ಗೆ ಬಳಸಿದ ಇಟ್ಟಿಗೆಯಲ್ಲಿ ಶ್ರೀರಾಮ ಎಂದು ಕೂಡ ಕೆತ್ತಲಾಗಿದೆ. ಎತ್ತರವನ್ನು 141 ಅಡಿ, 161 ಅಡಿ ಎತ್ತರಕ್ಕೆ ಏರಿಸಲಾಗಿದೆ. ಉದ್ದ 270 ಮೀಟರ್ ಅಗಲ, 140 ಮೀಟರ್ ಅಗಲ ಇದೆ. ಈ ದೇವಾಲಯ ನಿರ್ಮಿಸಲು ಭೂಮಿ ಪೂಜೆ ಮಾಡುವಾಗ 40 kg ಬೆಳ್ಳಿಯ ಇಟ್ಟಿಗೆಯನ್ನು ಕೂಡ ಬಳಸಲಾಗಿದೆ. ಈ ದೇವಾಲಯ ನಿರ್ಮಿಸುವಾಗ 2000 ಧಾರ್ಮಿಕ ಸ್ಥಳಗಳಿಂದ ಮಣ್ಣು, 100 ಪುಣ್ಯ ನದಿಗಳಿಂದ ನೀರನ್ನು ತಂದು ಬಳಸಲಾಗಿದೆ. ಈ ದೇವಾಲಯ 221 ಸ್ತಂಭಗಳಿವೆ. ಪ್ರತಿಯೊಂದು ಕಂಬದಲ್ಲಿ 12 ದೇವತೆಗಳ ಚಿತ್ರವನ್ನು ಕೂಡ ಕೆತ್ತಲಾಗಿದೆ. ಒಂದೇ ಬಾರಿಗೆ 10,000 ಭಕ್ತಾದಿಗಳು ಒಂದೇ ಬಾರಿಗೆ ದೇವರ ದರ್ಶನ ಕೂಡ ಪಡಿಬಹುದು. ಭೂಕಂಪನ ಸಂಭವಿಸಿದರೂ ಈ ದೇವಾಲಯಕ್ಕೆ ಅಷ್ಟು ಬೇಗ ಏನೂ ಆಗುವುದಿಲ್ಲ. ಭೂಕಂಪದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ 8ರಿಂದ 10 ಇದ್ದರೂ ಈ ದೇವಾಲಯಕ್ಕೆ ಏನೂ ಆಗಲ್ಲ. ಈ ದೇವಾಲಯವನ್ನು ನಗರ ಶೈಲಿಯಲ್ಲಿ ಕಟ್ಟಲಾಗಿದೆ. ಈ ದೇವಾಲಯವನ್ನು ವಾಸ್ತು ಪ್ರಕಾರ ಕೂಡ ಕಟ್ಟಲಾಗಿದೆ. ಅಯೋಧ್ಯೆ ರೈಲ್ವೆ ಸ್ಟೇಷನನ್ನು ಶ್ರೀರಾಮ ಮಂದಿರದಂತೆ ವಿನ್ಯಾಸಗೊಳಿಸಿರುವುದು ಇಲ್ಲಿಯ ವಿಶೇಷಗಳಲ್ಲಿ ಒಂದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.